ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಇವಾಗ ಮನೆ ಕಟ್ಟಿಸ್ತಾ ಇದ್ದೀವಿ ಅಂತಂದಾಗ ಹೊರಗಡೆ ಓಡಾಡೋದು ಇದ್ದಿದ್ದೆ. ನನಗೇನಂತಂದರೆ ಸ್ವಲ್ಪ ಹೊರಗಡೆ ಹೋಗಬೇಕು ಅಂತಂದ್ರೇ ಹಿಂದಿನ ದಿನವೇ ಟೆನ್ಷನ್ ಥರ ಶುರು ಆಗಿಬಿಟ್ಟಿರುತ್ತೆ. ಯಾಕೆಂದರೆ ನನಗೆ ಹೊರಗಡೆ ಹೋದರೆ ತಲೆನೋವು ಶುರು ಆಗಿಬಿಡುತ್ತಲ್ಲ. ಸೊ ಅದಕ್ಕೋಸ್ಕರ ಆದಷ್ಟು ಹೇಳ್ತಾ ಇರ್ತೀನಿ, ಹೋಗಿ ನೀವೇ ನೋಡಿ, ಇಲ್ಲ ವೀಡಿಯೋ ಕಾಲ್ ಮಾಡಿ, ನಾನು ಬೇಕಾದ್ರೆ ಸೆಲೆಕ್ಟ್ ಮಾಡ್ತೀನಿ ಅಂತ. ಸೊ ಅಮ್ಮ ತಾಯಿ ಬಾರಮ್ಮ, ಅದು ವೀಡಿಯೋ ಕಾಲಲ್ಲೆಲ್ಲ ನೋಡೋ ಅಂಥದ್ದಲ್ಲ, ಅಲ್ಲೇ ಹೋಗಿ ನೋಡಬೇಕು ಅಂತ ಹೇಳ್ತಿದ್ರು. ರಕ್ಷಿತ್ ಹೇಗೋ ಮನೆಯಲ್ಲಿದ್ದ, ಸೊ ಬರ್ತೀನೋ ಅಂತ ಕರೆದೆ. ಯಾಕಂದರೆ ಅವನು ಒಂದು ಸ್ವಲ್ಪ ನಮಗೆ ಸಜೆಷನ್ ಕೊಟ್ಟರೆ, ಈಗ ಒಬ್ರೊಬ್ರು ಏನು ಸೆಲೆಕ್ಷನ್ ಒಂದೊಂದು ಥರ ಇರುತ್ತೆ. ಸೊ ಒಬ್ರು ಅವಾಗ ನೋಡಿದಾಗ ಯಾರು ಚೆನ್ನಾಗಿರುತ್ತೆ, ಯಾರು ಸೆಲೆಕ್ಷನ್ ಚೆನ್ನಾಗಿರುತ್ತೆ ಅದನ್ನು ನೋಡ್ಬಿಟ್ಟು 3 ಜನನೂ ಡಿಸೈಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವನನ್ನು ಕರ್ಕೊಂಡು ಹೋಗ್ತಾಯಿದ್ವಿ. ಆ್ಯಕ್ಚುಲಿ ನಾವು ಹೋಗಬೇಕಾಗಿದ್ದು ನಮಗೆ ಸರ್ಜಾಪುರ ರೋಡ್, ಅಲ್ಲಿಗೆ ಹೋಗಬೇಕು ಅಂತ ಹೇಳಿದ್ರು. ಎಷ್ಟು ಟೋಟಲ್ 48 ಕಿಲೋಮೀಟ್ರ್ ಇತ್ತು. 2 hours 2.5 hours ತೋರಿಸ್ತು. ಯಪ್ಪ, 48 ಕಿಲೋಮೀಟ್ರಿಗೆ 2.5 hours ಈ ಕಡೆಯಿಂದನೇ ಹೋಗೋದಾದರೆ ಅಲ್ಲಿ ನೋಡೋದು ಎಷ್ಟೊತ್ತಾಗುತ್ತೆ, ವಾಪಸ್ ಬರೋದು ಎಷ್ಟೊತ್ತಾಗುತ್ತೆ ಅಂತ ಅಂದ್ಕೊಂಡು ನಾನು ಮಾಡಿದ್ವಿ. ಅದು ಬಿಟ್ಬಿಟ್ಟು ನೆಕ್ಸ್ಟು ಇನ್ನೆಲ್ಲಿ ಹೋಗ್ಬೋದು ಅಂತ ನೋಡಿದಾಗ ಯಲಹಂಕದಲ್ಲಿ ಹೋಗ್ಬೋದು ಅಂತ ಇತ್ತು. ಸೊ ಯಲಹಂಕನೂ ಇದೂ ದೂರನೇ, ಈ ದೊಡ್ಡಬಳ್ಳಾಪುರ ರೋಡ್ ಆ ಥರ ಏನೋ ತೋರಿಸ್ತಾ ಇತ್ತು ರೂಟು. ಸರಿ ಅಂದ್ಬಿಟ್ಟು ಇವಾಗ ಇಲ್ಲಿಗೆ ಬಂದ್ವಿ. ಇದೂ 15 ಕಿಲೋಮೀಟ್ರ್ ತೋರಿಸ್ತಾಯಿತ್ತು ನಮಗೆ, ನಮ್ಮ ಮನೆಯಿಂದ 15 ಕಿಲೋಮೀಟ್ರ್ ತೋರಿಸ್ತಾಯಿತ್ತು. ಆದರೆ ಅಷ್ಟೊಂದು ಟ್ರಾಫಿಕ್ ಅಂತ ಅನ್ಸೋದಿಲ್ಲ ನಮ್ಗೆ ಈ ಕಡೆ ಸೈಡ್, ಯಲಹಂಕ ಸೈಡ್ ಆದರೆ. ಸೊ ಹೋಗೋಣ ಅಂತ ಬಂದ್ವಿ. ಏನಂದರೆ ಪ್ಲಮ್ಮಿಂಗ್ ಐಟಮ್ಸ್ನ ಸೆಲೆಕ್ಟ್ ಮಾಡಬೇಕಾಗಿತ್ತು. ಇನ್ನು ಇವಾಗ ಏನು ಹೊಸ ಮನೆ ಹತ್ರ ಎಲ್ಲ ಫುಲ್ಲು ಮೋಲ್ಡಿಂಗ್ ಎಲ್ಲ ಕೆಲಸ ಆಯಿತು. ಅದಾದಮೇಲೆ ನೆಕ್ಸ್ಟು ಪ್ಲಮ್ಮಿಂಗು, ಎಲೆಕ್ಟ್ರಿಕಲ್ ಲೈಟ್ ಏನು ಅದೆಲ್ಲ ಸೆಲೆಕ್ಷನ್ ಮಾಡಬೇಕು ಅಂತ ಹೇಳಿದ್ದಾರೆ. ಇವಾಗ ಪ್ಲಮ್ಮಿಂಗ್ ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಅದ್ರ ಮೇಲೆ ನಾವು ಅದನ್ನು ಏನು ಪ್ಲ್ಯಾನ್ ಮಾಡೋಕ್ಕಾಗುತ್ತೆ ಸರ್ ಅಂತ ಹೇಳಿದ್ರು. ಸೊ ಫಸ್ಟು ನಮ್ಮ ಸೆಲೆಕ್ಷನ್ ಇದ್ದೇ ಇರುತ್ತೆ, ಆಮೇಲೆ ಕೆಲಸ ಶುರು ಅಂದ್ರಲ್ಲ, ಫಸ್ಟ್ ನಮ್ಮದೇನಿದೆ ಕೆಲಸ ಅದು ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಇಲ್ಲಿ ಈ ಟಾಯ್ಲೆಟಿಗೆ ಆಗಿರ್ಬೋದು, ಕಮೋಡ್ ಆಗಿರ್ಬೋದು, ಅದೆಲ್ಲನೂ ಯಾವ ಥರ ಮಾಡಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ಸೆಲೆಕ್ಟ್ ಮಾಡ್ತಾಯಿದ್ವಿ. ನೋಡಿದ್ವಿ, ಒಂದು ಸ್ವಲ್ಪ ಐಡಿಯಾ ಬಂತು. ಅಂದರೆ ಸರ್ಜಾಪುರ ರೋಡ್ ಹೋಗಿದ್ರೆ ಇನ್ನೂ ತುಂಬ ಕಲೆಕ್ಷನ್ಸು ಎಲ್ಲ ಕಂಪ್ನಿಗಳ ಥರನೂ ಇರ್ತಿತ್ತು ಅಂತ ಹೇಳಿದ್ರು, ಎಲ್ಲ ಬ್ರ್ಯಾಂಡ್ಗಳೂ ಇರ್ತಿತ್ತು ಅಂದರು. ಸರಿ, ಅಲ್ಲಿ ನಾವಿಲ್ಲಿ ಐಬೋ ಅಂತ ಇದೆಯಲ್ಲ ಒಂದು ಯಲಹಂಕ ಹತ್ರ, ಅಲ್ಲಿ ಬಂದಿರೋದು. ಅದ್ರ ಪಕ್ಕದಲ್ಲೇ ಹೋಮ್ ಕಲೆಕ್ಷನ್ ಅಂತ ಒಂದು ಶಾಪ್ ಇದೆ. ಸರಿ ಅಂದ್ಬಿಟ್ಟು ಒಂದಷ್ಟು ಖುಷಿಮಾಗೆ ಡೈಲಿ ವೇರ್ ಮಾಡೋವಂಥ ಪ್ಯಾಂಟ್ಸ್ಗಳೆಲ್ಲ ಬೇಕಾಗಿತ್ತು. ಅವಳಿಗೆ ಮಾತ್ರ ಒಂದಷ್ಟು ಡ್ರೆಸ್ಗಳನ್ನ ತೊಗೊಂಡು ಪ್ಯಾಂಟ್ಗಳು, ಡೈಲಿ ವೇರ್ ಪ್ಯಾಂಟ್ಗಳನ್ನ ಅಲ್ಲೇ ಹೊರಡ್ತಾ ಇದ್ದೀವಿ ಹೊರಗಡೆ. ಇವಾಗ ಕಾರ್ ಬುಕ್ ಮಾಡೋಕೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್. ಕಾರ್ ಅಲ್ಲ, ಬೈಕು. ಐಬೋಗೆ ಬಂದ್ಬಿಟ್ಟು ನಾವು ಓಮ್ ಶಾಂತಿ ಕಾರ್ ಏನಾದ್ರು ಕೊಡ್ಸಿದ್ರೆ, ಶಾಂತಿ ಕಲೆಕ್ಷನ್, ಓಮ್ ಕಲೆಕ್ಷನ್ ಕಾರ್ ಏನಾದ್ರು ಕೊಡ್ಸಿದ್ರೆ ನಮ್ಮಮ್ಮ BMW ಕೊಡ್ತಾರೆ. ಅದೇ ಏನು ಕೊಡಿಸ್ತಾರೆ ಹೇಳಿ? ಯಾವ್ದಾದ್ರು ಟಾಯ್ ಶಾಪ್ ಕೊಡಿಸ್ತಾರೆ. ನಿಮ್ಮ ಅಪ್ಪ ಬರ್ತಾವ್ರೆ ಕೊಡಿಸ್ತಾರೆ, ಕೇಳೋದು. ನಮ್ಮಮ್ಮ ಅಂಗಡಿಗೆ ಹೋಗ್ಬಿಟ್ಟು 350-500 ರೂಪಾಯಿ ಕಾರ್ ಸಿಗೋದು ಈ ಗಾಡಿನ ಅಷ್ಟೇ, ಅಲ್ಲಿ ರೋಡಲ್ಲಿ ಮಾರ್ತಾ ಇರ್ತಾರೆ ಚಿಕ್ಕ ಚಿಕ್ಕದು, ಅದನ್ನು ಕೊಡ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ. ಎಲ್ಲ ತಮಾಷೆ ಆಗಿಬಿಟ್ಟಿದ್ದೀವಿ ನಾವು. ಹಿಂಗೆ ಮತ್ತೆ ಹೆಂಗೆ ನಾವು ನಮಗೆ ಜಾಗ್ವಾರ್ನಲ್ಲಿ ಕಲೆಕ್ಷನಲ್ಲಿ ಐಬೋ ಅಂತ ಇತ್ತಲ್ಲ, ಅಲ್ಲಿ ಅಷ್ಟು ಸಿಗಲಿಲ್ಲ. ಅವರೇ ಹೇಳಿದ್ರು, ಇಲ್ಲಿ ಮುಂದೆ ಹೋಗಿ ಸರ್, ಅಲ್ಲಿ ಇನ್ನೊಂದಿದೆ ಅಲ್ಲಿ ಅಂತ ಹೇಳಿದ್ರು. ಸರಿ ಅಂತ ಅಂದ್ಕೊಂಡು ಇಲ್ಲೂ ಬಂದ್ವಿ. ಸೊ ಚೆನ್ನಾಗಿತ್ತು. ಏನು ಅಂದರೆ ಆ ಶಾಪ್ ಮುಂದೆಗಡೆ ಒಳ್ಳೆ ಗ್ರೀನ್ರಿ ಎಲ್ಲ ಮಾಡಿ, ಆ ಫ್ಲವರು ತುಂಬ ಚೆನ್ನಾಗಿತ್ತು. ಒಂದೆರಡು ಫೋಟೋ ತೆಗಿಯೋ ರಕ್ಷಿತ್ ಅಂತ ಹೇಳ್ಬಿಟ್ಟು ಹಂಗೆ ಒಂದೆರಡು ಫೋಟೋ ತೆಗೆಸ್ಕೊಂಡು ಆಮೇಲೆ ಅಲ್ಲೂ ನೋಡಿದ್ವಿ. ಅಲ್ಲೂ ಅಷ್ಟು ಆಪ್ಷನ್ ಇರಲಿಲ್ಲ. ಸರಿ, ಹೊಟ್ಟೆ ಹಸ್ವಾಗ್ತಾಯಿದೆ ನಿಖಿತಾ ಅಂದರು. ಮನೆಯಲ್ಲಿ ಅಡುಗೆ ಮಾಡಿಟ್ಟಿದ್ದೆ, ಆದ್ರೂ ಹೊಟ್ಟೆ ಹಸು ನಿಖಿತಾ ಅಂತ ಹೇಳಿದ್ರಲ್ಲ. ಸರಿ, ಅದ್ರ ಎದುರುಗಡೆನೇ ಆಪೋಸಿಟ್ ಹೋಟೆಲ್ ಇತ್ತು. ಸರಿ, ಲೈಟಾಗಿ ಏನಾದ್ರು ತಿನ್ಕೊಳೋಣ ಅಂತ ಇವಾಗ ಕೂತಿದ್ದೀವಿ. ಮಧ್ಯಾಹ್ನ ಬೆಳಗ್ಗೆ ಮಾಡಿದ್ವು ಅಡುಗೆ ಎಲ್ಲ ಹಂಗೆ ಇದೆ. ನಾನು ಹೇಳಿದೆ ಮನೆಗೆ ಹೋಗಿ ಊಟ ಮಾಡೋಣ ಅಂತ ಹೇಳಿ. ನೋಡಿ, ಅನ್ನ ಮಾಡಿಟ್ಟು ಹೋಗಿದ್ದೆ, ಇಲ್ಲ ಹೆಸರು ಕಾಳು ಮತ್ತು ಚಕ್ರದವರೆಕಾಯಿ ಪಲ್ಯ ಮಾಡಿದ್ದೆ. ಆಮೇಲೆ ಬಸ್ಸಾರಲ್ಲ, ಉಪ್ಸಾರು ಮಾಡಿದ್ದೆ. ಉಪ್ಸಾರು ರಸ, ಇದು ಬೇಳೆ ಹೆಸರು ಕಾಳು ಮೊಳಕೆ ಕಟ್ಟಿದ್ದು ರಸ ಬಸ್ತಿದ್ನಲ್ಲ, ಅದಕ್ಕೊಂಚೂರು ಉಪ್ಸಾರು ಖಾರ ಮಾಡಿದ್ದೆ. ಮತ್ತು ರಸ ಕೂಡ ಇತ್ತು ಫ್ರೆಂಡ್ಸ್. ನಮ್ಮ ಮನೇಲಿ ನನ್ನ ಮಕ್ಕಳು ಕೇಳೋದೇ ಇಲ್ಲ ಯಾರು, ಈಗೆಲ್ಲ ಬಿಸಿಗಿಡ್ಬೇಕು. ನಾನೇ ತಿಂದಿಲ್ಲ, ನಾನು ದೋಸೆ ತಿಂದೆ, ಒಂದು ಸ್ವಲ್ಪ ರೋಟಿ ತಿಂದೆ, ರಕ್ಷಿತ್ ತಗೊಂಡಿದ್ದೆ. ಸ್ವಲ್ಪ ಅಲ್ಲ, ಒಂದೊಂದು ಇಬ್ಬಿಬ್ರು ತಿಂದ್ವಿ. ನಾನು ಕರೆಕ್ಟಾಗಿ ಕೌಂಟ್ ಮಾಡಿದೆ. ಒಂದು ತಿಂದ್ರಿ, ಕೌಂಟ್ ಮಾಡಿದೆ. ನಾನು ಒಂದು ತಿಂದಿಲ್ಲ ರಕ್ಷಿತ್, ಸೀರಿಯಸ್ಲಿ ಒಂದು ತಿಂದಿಲ್ಲ. ಇವಾಗ ಒಂಚೂರು ಅನ್ನ ರಸಮ್ಮ ಏನೋ ಒಂಚೂರು ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ರೆ ಫ್ರೆಂಡ್ಸ್. ಇದ್ದೆ ಹೆಂಗೆ ಬಂದ, ಹೊರಗಡೆ ಹೋಗೋಕ್ಕೆ ಆಗ್ತಾಯಿಲ್ಲ. ಇತ್ತೀಚೆಗೆ ತುಂಬ ಹೆಡ್ಏಕ್ ಬರ್ತಾ ಇದೆ, ತಲೆ ಸುತ್ತಾ ಇದೆ. ಸೊ ಹಾಗಾಗಿ ಓಕೆ ಫ್ರೆಂಡ್ಸ್, ಇವಾಗ ಇದೆಲ್ಲ ಬಿಸಿ ಮಾಡ್ಬಿಟ್ಟು ಊಟ ಮಾಡೋದು. ಅದು ಹೆಂಗಂದ್ರೆ ಕುದುರೆನ ಯಾವಾಗ ಒಂದ್ಸಲಿ ರೇಸಲ್ಲಿ ಓಡು ಅಂದ್ರೆ ಓಡು ಅನ್ನಂಗಲ್ಲ, ಆ ಥರ ಹಂಗೆ. ಸೊ ಓಕೆ, ಮತ್ತೆ ಮಾರ್ನಿಂಗ್
ಇವಾಗ ಕಂಟಿನ್ಯೂ ಮಾಡ್ತೀವಿ. ಇವಾಗ ಏನಿದ್ರು ರೆಸ್ಟ್ ಟೈಮ್ ಅಷ್ಟೇನೆ ಅಲ್ಲೇನಾ. ಏನ ನಿಂದಿದ್ದು ಚಡ್ಡಿ ಅವತಾರಲ್ಲೇ ಮಗನೇ ಬೀಚ್ ಹಿಂಗ್ ಮುಚ್ಕೊಬಿಡು ಮಗನೆ. ಓಕೆನಾ, ಕ್ಯಾಮ್ರಾ ಬಿಡ್ಬೇಕು, ಹಿಂಗ್ ಮುಚ್ಕೊ. ಓಕೆ, ನಮ್ಮ ಮಗಳು ಬಂದು ಸ್ಕೂಲಿಂದ ರೂಮಲ್ಲಿ ಆಟ ಆಡ್ತೈತೆ ತನ್ನ ಪಾಡಿಗೆ ತಾನು. ಸೊ ಡಿಸ್ಟರ್ಬ್ ಮಾಡೋದು ಬೇಡ. ಓಕೆ ಫ್ರೆಂಡ್ಸ್, ಆಗ್ತಾ ಇಲ್ಲ. ಮತ್ತೆ ಬೆಳಗ್ಗೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ಇವಾಗ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಏನು ಗೊತ್ತಾ, ನಿನ್ನೆ ಬಗ್ಲುಕುಂಟೆ ಜಾತ್ರೆ ಐತಲ್ಲ, ಅಲ್ಲಿಗೆ ಹೋಗಿದ್ವಿ. ಅಂದರೆ ಇವರು ನಮ್ಮ ರಮ್ಯಾ ಅಪ್ಪ ಅಮ್ಮ ಬಂದು ಬಾಗಲಕೋಟೆಯಲ್ಲಿ ಮಲ್ಸಂದ ಚಿಕ್ಕಸಂದ ಅಂತ ಗೊತ್ತಲ್ಲ, ಅಲ್ಲಿದ್ದಾರೆ. ಅಲ್ಲೇನೆ ಊಟಕ್ಕೆ ಹೋಗಿದ್ವಿ. ನನಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸೊ ನಿನ್ನೆ ಚೆನ್ನಾಗಿ ಅಡುಗೆ, ಒಳ್ಳೆ ಊಟ ಆಯಿತು. ಮಂಗಳವಾರ ಎಂಥ ಬಿರಿಯಾನಿ, ಪರೋಟ, ಚಿಕನ್ ಗ್ರೇವಿ, ಮಟನ್ ಸಾರು, ಆಮೇಲೆ ಕಬಾಬು ಅಂತೆಲ್ಲ ಮಾಡಿದ್ರು. ರಮ್ಯಾ ಚೆನ್ನಾಗಿತ್ತು, ಸಖತ್ತಾಗಿತ್ತು ಊಟ. ಫಸ್ಟ್ ಟೈಮ್ ನಾನು ಅವ್ರ ಅಪ್ಪ ಅಮ್ಮ ಮನೆಗೆ ಹೋಗಿದ್ದು. ಇದುವರೆಗೂ ಹೋಗೇ ಇರಲಿಲ್ಲ ಅವ್ರ ಅಪ್ಪ ಅಮ್ಮ ಮನೆಗೆ. ಸೊ ಹೋಗಿ ಊಟ ಮಾಡ್ಕೊಂಡು ಬಂದ್ವಿ. ಅದೇನೋ ಗೊತ್ತಿಲ್ಲ, ಬ್ಲಾಗ್ ಮಾಡೋಕ್ಕೇ ಆಗಲಿಲ್ಲ ನನಗೆ, ಏನು ಅಂತ ಗೊತ್ತಾಗಲಿಲ್ಲ. ಸೊ ಅದಕ್ಕೆ ನೆನ್ನೆ ನಾನು ನನ್ನ ಫ್ರೆಂಡ್ ಹೋಗ್ಬಿಟ್ಟು ಬಂದಿದ್ವಿ. ಸೊ ಆದ್ದರಿಂದ ರಕ್ಷಿತ್ ಬಂದಿರಲಿಲ್ಲ, ಅವ್ನಿಗೇನೋ ಕೆಲಸ ಇತ್ತು ಅಂತ. ಅದಕ್ಕೆ ಬಂದಾಗಲೇ ಕೇಳ್ತಾನೆ ಇದ್ದ, ಅಮ್ಮ ನಂಗೆಲ್ಲಮ್ಮ ನಾನು ಹೋಗ್ಲಿಲ್ವಲ್ಲಮ್ಮ, ಅಷ್ಟೆಲ್ಲ ವೆರೈಟಿ, ಅವ್ನಿಗೆಲ್ಲ ವೆರೈಟೀಸ್ ಅಂತ ಅಂದ್ಬಿಟ್ರೆ ಅವ್ನಿಗೊಂಥರ. ಅದಕ್ಕೇ ಇವಾಗ ಬಂದು ಅವನೇ ಚಿಕನ್ ತಂದು ಕೊಡ್ತೀನಿ ಮಾಡ್ಕೊಡಮ್ಮ ಅಂತ ಹೇಳ್ದ. ಸೊ ಅದರಿಂದ ಇವಾಗ ಚಿಕನ್ ಒಂಥರ ಹೆಂಗೆ ಅಂದರೆ ಬೆಳಗ್ಗೆ ಪಾಲಕ್ ದಾಲ್ ಮಾಡಿದ್ದೀನಿ, ಇದೆ. ಖುಷಿ ಮೊಟ್ಟೆ ಬೇಯಿಸಿದೆ, ಅದು ಇದೆ. ರೈಸ್ ಇದೆ. ಹಾಗೆ ಕೀರ್ತಿರು ಒಂದು ಸ್ವಲ್ಪ ಕಿಚಡಿ ಅಂತೆ ಮಾಡಿದ್ರಂತೆ, ಅದು ತಂದು ಕೊಟ್ಟಿದ್ದಾರೆ, ಅದು ಇದೆ. ಸೊ ಅದಕ್ಕೆ ಸ್ವಲ್ಪ ಚಾಪ್ಸ್ ಥರ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಏನಿಲ್ಲ, ಜಿಂಜರ್ ಗಾರ್ಲಿಕ್, ಜಸ್ಟ್ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಮತ್ತು ಟೊಮೊಟೊ ಹಾಕಿ ಒಂದು ಸ್ವಲ್ಪ ಮೊಸರು ಹಾಕ್ಬಿಟ್ಟು ಸ್ವಲ್ಪ ಗರಂ ಮಸಾಲ, ಪೆಪ್ಪರ್ ಪೌಡರ್ ಈ ಥರ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ತೋರಿಸ್ತೀನಿ. ಇಲ್ಲಿ ಸಿಕ್ಕಾಪಟ್ಟೆ ಬಿಸಿ ಇದೆ, ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಜಾಸ್ತಿ ಫ್ಲೇಮ್ ಇಟ್ಬಿಟ್ಟಿದ್ದೀನಿ. ಅದರಿಂದ ನಿಧಾನವಾಗಿ ಇಡಬೇಕು. ಓಕೆ, ಇವಾಗ ಇಲ್ಲಿ ಈ ಥರ ಮಾಡ್ತಾಯಿದ್ದೀನಿ. ಜಸ್ಟ್ ಒಂದು ಸ್ವಲ್ಪ ಡ್ರೈ ಥರ ಇರಲಿ ಅಂತ ಚಿಲ್ಲಿ ಹಾಕು, ಚಿಲ್ಲಿ ಮಸಾಲ ಥರ ಮಾಡಮ್ಮ ಅಂತ ಹೇಳ್ದ. ಸೊ ಅದಕ್ಕೋಸ್ಕರ ಚಿಲ್ಲಿ ಎಲ್ಲ ಹಾಕಿ ಮಾಡ್ಕೊಡ್ತಾಯಿದ್ದೀನಿ. ಬಟ್ ಅವನಿಗೆ ಅಂತಲೇ ಇದು ಮಾಡ್ತಾ ಇರೋದು, ಬೇಕಾದ್ರೆ ನೆನ್ನೆ ಮಿಸ್ ಆದ್ನಲ್ವಾ, ಅದಕ್ಕೋಸ್ಕರ. ಅವ್ನಿಗೆ ಇಷ್ಟ ಇತ್ತು ಆ್ಯಕ್ಚುಲಿ ಬಾಗಲಕೋಟೆ ಜಾತ್ರೆ ಅದು ಊಟಕ್ಕೆ ಹೋಗಬೇಕು ಅಂತ ಹೇಳಿ, ಆಗಲಿಲ್ಲ, ಮಿಸ್ ಆಯಿತು. ಅದಕ್ಕೆ ಇವಾಗ ಮಾಡಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಯಮ್ಮಿ. ಈ ಕಡೆ ಬಂದರೆ ಪಾಲಕ್ ಪಪ್ಪು ಮಾಡಿದೆ. ಸೊ ಅದು ಕೂಡ ಇದೆ. ಇಲ್ಲಿ ಇದ್ರ ಜೊತೆ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ಮಾಡ್ತಾ ಇರೋದು. ನೈಟ್ಗೂ ಆಗುತ್ತೆ ಅಂತ ಬೆಳಗ್ಗೆ ಮಾಡಿದ್ದೆ. ಇದನ್ನು ಸ್ವಲ್ಪ ಹೊತ್ತು ಆಗಿಬಿಟ್ರೆ ಸ್ವಲ್ಪ ಏನು ಪುದೀನ ಮತ್ತು ಕೊತ್ತಂಬರಿ ಅಷ್ಟೇ ಸ್ವಲ್ಪ ಲೈಟಾಗಿ ಹಿಂಗೆ ಉದುರಿಸ್ಬಿಟ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ. ವಿದಿನ್ ಒಂದು 5 ಮಿನಿಟ್ಸ್ ಅಷ್ಟೇ. ನಾನು ಇವಾಗ ಶುರು ಮಾಡೋ ಒಂದು 10 ನಿಮಿಷ ಆಯ್ತು ಅಷ್ಟೇ. ಒಂದು 15 ಮಿನಿಟ್ಸ್ ಸಾಕು, ಬೇಗ ಬೆಂದೋಗ್ಬಿಡುತ್ತಲ್ಲ. ಇದನ್ನು ಬಾಯ್ಲರ್ ಕೊಡಿ, ಬೇಗ ಬೆಂದೋಗ್ಬಿಡುತ್ತೆ. ಸೊ ಆದ್ದರಿಂದ ಚಿಕ್ಕ ತಕ್ಕಷ್ಟು ಉಪ್ಪು ಸ್ವಲ್ಪ ಕಮ್ಮಿ ಆಗಬೇಕು ಈ ಥರ ಡ್ರೈ ಮಾಡಿದಾಗ. ಬೇಯ್ದು ಮಳೆ ಬರ್ತೈತೆ ಇವಾಗ. ಸೊ ಮಳೆಯಲ್ಲಿ ನೆನ್ಕೊಂಡು ಬಂದೆ ಶಾಪಿಂದ. ನಾನು ಮಧ್ಯಾಹ್ನ ಊಟಕ್ಕೆ ಬಂದಿರೋದು. ಟೈಮ್ ಬಂದು ಇವಾಗ ಇಲ್ಲಿ 4 ಗಂಟೆ ಆಗ್ತಾ ಬಂತು. ನಿಂತೈತೆ ಮಳೆ, ಪರವಾಗಿಲ್ಲ. ಸ್ವಲ್ಪ ಈರುಳ್ಳಿ ಎಲ್ಲ ಖಾಲಿ ಆಗ್ಬಿಟ್ಟೈತೆ ನಮ್ಮ ಮನೇಲಿ. ಕರ್ನಾಟಕ ಇದೆಲ್ಲ ಹಾಕ್ಬಿಟ್ಟಾರೆ. ಯಾರು ಮಾಡೋರು ಅದು ಟ್ಯಾಲೆಂಟು ಉಪಯೋಗಿಸಿರೋದು ಗೊತ್ತಿಲ್ಲ. ಸೊ ಈರುಳ್ಳಿ ಎಲ್ಲ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೆ. ಈರುಳ್ಳಿ ಖಾಲಿ ಆಗೈತೆ, ಎಲ್ಲ ತರಬೇಕು. ನೋಡಬೇಕು ಯಾವಾಗುತ್ತೆ ಏನಿತ್ತು ಅಂತ. ಹೋಗಿ ಮಳೆ ಬೇರೆ ಬರ್ತಾಯಿದೆ. ಸಂಜೆ ಹೋಗ್ಬಿಟ್ಟು ಎಲ್ಲ ಒಂದು ಸ್ವಲ್ಪ ಏನೇನು ಐಟಮ್ ಬೇಕು ಅದೆಲ್ಲ ತಗೊಬರೋಣ ಅಂತ ಅಂದ್ಕೊಂಡಿದ್ದೆ. ಸೊ ಆಗಲಿಲ್ಲ. ಟೈಮ್ 4 ಗಂಟೆ ಆಗುತ್ತೆ. ಇನ್ನು ಹೊಟ್ಟೆ ಹಸ್ತೈತೆ. ಬೆಳಗ್ಗೆ ಬರೀ 2 ಇಡ್ಲಿ ತಿಂದೆ. ಯಾಕೋ ಬೆಳಗ್ಗೆ ಸಿಕ್ಕಾಬಟ್ಟೆ ಒಂಥರ ಕೆಳ ಹೊಟ್ಟೆ ಆ ಥರ ನೋವ್ತಾ ಇತ್ತು. ಅದಕ್ಕೋಸ್ಕರ ಸೋಮ್ಗೆ ಹೇಳಿದೆ, ಸುಮ್ಮನೆ ಆಗ್ತಲೇ ಯಾಕೋ. ಯಾಕೆ ಅಂತಂದರೆ ಊರಲ್ಲಿ ಬೇಜಾನು ಇದೆಲ್ಲ ತಿಂದ್ಬಿಟ್ಟು ಚಿಕ್ಕಿನುಂಡೆ ಹೆವಿ ಈಟ. ನಂಗೆ ಚಿಕ್ಕಿನುಂಡೆ ಅಂದರೆ ನನ್ನ ಫೇವ್ರೇಟು. ಚಿಕ್ಕಿನುಂಡೆ ಜಾಸ್ತಿ ತಿಂದ್ಬಿಟ್ಟೆ, ಅದಕ್ಕೆ ಹೊಟ್ಟೆ ನೋವ್ತೈತೆ. ಅಯ್ಯಪ್ಪ, ಅದಕ್ಕೋಸ್ಕರ ಈಟ್ ಆಗಿಬಿಟ್ಟಿದೆ ಅಂತ ಅನ್ಸುತ್ತೆ. ಸೊ ಹಾಗೆ ಹೇಳಿದೆ ಸೋಮ್ಗೆ ಆಗ್ತಾಯಿಲ್ಲ ರೀ ಅಂತ. ಇಡ್ಲಿ ತೊಗೊಂಬಂದಿದ್ರು, ಇಡ್ಲಿ ತಿಂದ್ವಿ. ಚೆನ್ನಾಗಿತ್ತು ಇಡ್ಲಿ. ಸಾಗು, ಇಡ್ಲಿ, ಚಟ್ನಿ ಅದೆಲ್ಲ ಕೊಟ್ಟಿದ್ರು. ಲಾಸ್ಟ್ ಟೈಮ್ ನಾವು ಊರಿಗೆ ಹೋಗ್ಬೇಕಾದ್ರೆ ತಿಂಡಿ ತಿಂದಿದ್ವಲ್ಲ, ಅಲ್ಲಿ ಚೆನ್ನಾಗಿದೆ ತಿಂಡಿ. ಅದೆಲ್ಲ ತಂದಿದ್ರು, ಎಲ್ಲ ತಿಂದ್ವಿ. ತಿಂದಾದ್ಮೇಲೆ ಇದು ಅಡುಗೆ ಮಾಡಿ ಊಟಕ್ಕೆ ಕಟ್ಟಿದ್ದೆ. ಸೊ ಖುಷಿ ಅಮ್ಮಗೆ ಮೊಟ್ಟೆ ಎಲ್ಲ ಬೇಯಿಸಿ ಕಟ್ಟಿದ್ದೆ. ಸೊ ಅದರಿಂದ ಇವಾಗ ಚಿಕನ್ ಆಗೋಗುತ್ತೆ. ಓಕೆ, ಆಮೇಲೆ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಒಂದು ಹಂಗೆ ವ್ಲಾಗ್ ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಮಾಡೋಣ ಅಂತ ಹೇಳಿ ಹಂಗೇ ಶುರು ಮಾಡಿದೆ.
ಫ್ರೆಂಡ್ಸ್ ಗುಡ್ ಮಾರ್ನಿಂಗ್. ಇವಾಗ ಬೆಳಗ್ಗೆ ಬ್ರೇಕ್ಫಾಸ್ಟು ಮಾಡ್ತಾಯಿದ್ದೀನಿ, ಮತ್ತು ಬೆಳಗ್ಗೆ ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಡೈರೆಕ್ಟಾಗಿ ಬ್ಲಾಗಲ್ಲಿ ಯಾವಾಗ ಮಾತಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಬ್ಯುಸಿ ಇರ್ತೀನಿ. ತಿಂಡಿ ಮಾಡೋದ್ರಲ್ಲಿ 2-3 ಐಟಮ್ ಮಾಡಬೇಕಾಗುತ್ತೆ. ಆ ಇದರಲ್ಲಿ ಗಡಿಬಿಡಿನಲ್ಲಿ ನಾನು ವಿಡಿಯೋ ಮಾಡೋಕ್ಕೆ ಆಗಲ್ಲ. ಖುಷಿಮಾಗಿ ನೋಡಿ ಸ್ನಾನಕ್ಕೆ ನೀರು ಬಿಟ್ಟು ಬಂದಿದ್ದೀನಿ. ಖುಷಿ ಎದ್ದಾಳ್ತಾ ಇಲ್ಲ, ಹಾಲು ಕೊಟ್ಟು ಬಂದಿದ್ದೀನಿ. ಇವಾಗ ತಿಂಡಿಗೆ ಏನು ಮಾಡ್ತಾಯಿದ್ದೀನಿ ತೋರಿಸ್ತೀನಿ. ಓಕೆ, ಇವತ್ತಿನ ತಿಂಡಿಗೆ ಬಂದು ಈರುಳ್ಳಿ, ಕಡಲೆಬೇಳೆ, ಹಸಿಮೆಣಸಿನಕಾಯಿ, ಕರಿಬೇವು ಸೊಪ್ಪೆಲ್ಲ ಹಾಕಿ ಒಗ್ಗರಣೆ ಮಾಡಿದ್ದೀನಿ. ಈ ಕಡೆ ಬಂದು ಕ್ಯಾರೆಟು, ಬೀಟ್ರೋಟು, ತೆಂಗಿನಕಾಯಿ ತುರಿ ಇದಿಷ್ಟು ಏನು ಇವಾಗ ಹುರಿಯೋದಕ್ಕೆ ಇದಕ್ಕೆ ಹಾಕಬೇಕು, ಆ್ಯಡ್ ಮಾಡಬೇಕು. ಹಾಗೆ ಇನ್ನೊಂದು ಏನಂದರೆ ಅವಲಕ್ಕಿನೂ ಕೂಡ ಮಾಡ್ತಾಯಿದ್ದೀನಿ. ಅವಲಕ್ಕಿ ಬೇಕಲ್ಲ ಇದ್ರ ಜೊತೆಗೆ, ಅದರಿಂದ ಇವಾಗೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಒಟ್ಟಿಗೆ. ಇದು ಒಗ್ಗರಣೆ ಮಾಡ್ತಿದ್ದಂಗೆ ನೆಕ್ಸ್ಟ್ ಇದು ಒಗ್ಗರಣೆ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಸೊ ಇವಾಗ 2 ಥರ ಚಪಾತಿ, ಬೀಟ್ರೋಟ್ ಪಲ್ಯ, ಹಾಗೆ ಅವಲಕ್ಕಿ ತಿಂಡಿಗೆ ಈ ಥರ ಮಾಡ್ತಾಯಿದ್ದೀನಿ. ಸೊ ಬೇಗ ಒಗ್ಗರಣೆ ಮಾಡಬೇಕು, ಟೈಮ್ ಆಯಿತು. ಆಲೆ ಸ್ನಾನಕ್ಕೆ ಹೋಗಿದ್ದಾರೆ, ಅವ್ರು ಬರೋಷ್ಟಕ್ಕೆ ರೆಡಿ ಆಗಬೇಕು. ಅದಕ್ಕೋಸ್ಕರ ನಾನೇ ಮಾಡ್ತೀನಿ ಅಂದರೆ ತೆಂಗಿನಕಾಯಿ ಈ ಥರ ತುರಿದಿಟ್ಕೊಂಡ್ಬಿಡ್ತೀವಿ. ಸೊ ಅವಾಗವಾಗ ಕಾಯಿ ತುರಿತಿರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಈ ಥರ ಮಾಡ್ಕೊಂಬಿಟ್ರೆ ಯಾವಾಗ ಬೇಕು ಅವಾಗ ಈಸಿ, ಬೆಳಗ್ಗೆ ಟೈಮ್ ಈಸಿ ಆಗುತ್ತೆ. ಆದರೆ ನಾನು ಇದರಲ್ಲಿ ಇಡಲ್ಲ, ಫ್ರೀಝರಲ್ಲಿ ಇಟ್ಬಿಡ್ತೀನಿ. ಫ್ರೀಝರಲ್ಲಿ ಇಡ್ತು ಅಂತಂದರೆ ನೀವು 1 ವಾರ ಅಲ್ಲ, ಒಂದು 10 ದಿನ 15 ದಿನ ಆದರೂ ಹಾಗೆ ಆರಾಮಾಗಿರುತ್ತೆ. ಅದಕ್ಕೋಸ್ಕರ ಫ್ರೀಝರಲ್ಲಿ ಇಟ್ಬಿಡ್ತೀವಿ. ಇದು ಬಂದು ಲಾಸ್ಟ್ ವೀಕ್ ವ್ಲಾಗು. ನಾನು ದೀಪಾವಳಿ ವ್ಲಾಗ್ ಹಾಕಿದ್ರಿಂದ ಈ ವ್ಲಾಗ್ನ ಮರ್ತೇ ಬಿಟ್ಟಿದ್ದೆ. ಸೊ ಯಾಕಂದ್ರೆ ನಾನ್ ವೆಜ್ ತಿಂತಾಯಿದ್ವಿ ಅಂತಂದರೆ ಸುಮಾರು ಜನ ಅನ್ಕೋಬೋದು ಇದೇನಪ್ಪ ಕಾರ್ತಿಕ ಮಾಸದಲ್ಲಿ ನಾನ್ ವೆಜ್ ತಿಂತವ್ರ ಅಂತ ಅಂದ್ಕೋಬೋದು. ಇನ್ನು ಕಾರ್ತಿಕ ಮಾಸ 1 ತಿಂಗಳು ನಾವು ನಾನ್ ವೆಜ್ ತಿನ್ನೋದಿಲ್ಲ, ಮಾಡೋದು ಇಲ್ಲ. ಆದರೆ ಖುಷಿಮಾಗಿ ಮಾತ್ರ ಸ್ವಲ್ಪ ಮೊಟ್ಟೆ ಎಲ್ಲ ಬೇಯಿಸಿ ಇಲ್ಲ ಆಮ್ಲೆಟ್ ಮಾಡಿ ಕೊಡುವ ಅಂತ ಹೇಳಿ ಅಷ್ಟೇನೆ. ಬಿಕಾಸ್ ಅವಳಿಗೆ ಇವಾಗ ಡಾಕ್ಟ್ರ್ ಹೇಳಿದ್ದಾರೆ ಡೈಲಿ 1 ಮೊಟ್ಟೆ ಕೊಡಲೇಬೇಕು, ಅವಳಿಗೆ ವೀಕ್ ಇದ್ದಾಳೆ ಅಂತೇಳಿ. ಆದ್ದರಿಂದ ಮತ್ತು ಅವಳು ಕೂಡ ಮೊಟ್ಟೆ ಎಗ್ ಅಂತ ಕೇಳ್ತಾಳೆ. ಚಿಕನ್ನು ಅದೆಲ್ಲ ಕೊಡಲ್ಲ, ಬರೀ ಎಗ್ ಮಾತ್ರ ಕೊಡ್ತೀವಿ ಅಷ್ಟೇನೆ. ಅದಕ್ಕೆ ಮಾತ್ರ ತಂದಿಟ್ಟಿರ್ತೀನಿ ಮೊಟ್ಟೆ, ಖಾಲಿಯಾದಂಗೆ ತಂದಿಟ್ಟಿರ್ತೀವಿ ಅಷ್ಟೇನೆ. 1 ಡಜನ್ ತಂದಿಟ್ಬಿಡ್ತೀವಿ. ಯಾಕಂದರೆ ಅವಳು ಯಾವ ಟೈಮಲ್ಲಿ ಕೇಳ್ತಾಳೆ ಅಂತ. ಆದಷ್ಟು ಸೋಮವಾರ ಗುರುವಾರ ಅವಾಯ್ಡ್ ಮಾಡ್ತೀನಿ ನಾನು. ಸೋಮವಾರ ಗುರುವಾರ ಶನಿವಾರ ಅವಾಯ್ಡ್ ಮಾಡ್ತೀನಿ. ಅವಳು ತುಂಬ ಹಠ ಮಾಡ್ತಿದ್ದಾಳೆ ಬೇಕು ಅಂತ ಅನ್ನುವಾಗ ಮಾತ್ರ ಅವಳಿಗೆ ಮಾಡಿ ಕೊಡ್ತೀನಿ ಅಷ್ಟೇನೆ. ಇನ್ನು ಅವಲಕ್ಕಿ ಆ ಕಡೆ ಬೀಟ್ರೋಟ್ ಪಲ್ಯಗೆ ಒಗ್ಗರಣೆ ಮಾಡಿದ್ದೆ, ಇನ್ನು ಈ ಕಡೆ ಅವಲಕ್ಕಿ ಮಾಡ್ತಾಯಿದ್ದೀನಿ. ಸೊ ಅವಲಕ್ಕಿ ಅಂದರೆ ಗಟ್ಟಿ ಅವಲಕ್ಕಿ, ಮೊದಲೆಲ್ಲ ಗಟ್ಟಿ ಅವಲಕ್ಕಿ ಯೂಸ್ ಮಾಡ್ತಾಯಿದ್ದೆ, ಇವಾಗ ಹಂಗಲ್ಲ, ಮೀಡಿಯಮ್ ಅವಲಕ್ಕಿ ಬರುತ್ತಲ್ಲ ಅದನ್ನು ಯೂಸ್ ಮಾಡ್ತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಇದೇನೆಂದರೆ ವಯಸ್ಸಾಗಿರೋರಿಗೆ ಗಟ್ಟಿ ಅವಲಕ್ಕಿ ತಿನ್ನೋಕ್ಕಾಗಲ್ಲ, ಈ ತೆಳು ಅಂದರೆ ಇದು ಮೀಡಿಯಮ್ ಅವಲಕ್ಕಿ. ಇದಾದರೆ ಯಾರು ಬೇಕಾದ್ರೂ ತಿನ್ಬೋದು. ಲಾಸ್ಟ್ ಟೈಮ್ ನಮ್ಮಪ್ಪ ಬಂದಾಗ ಮಾಡಿದ್ದೆ, ನಮ್ಮಪ್ಪ ಇಷ್ಟಪಟ್ಬಿಟ್ಟು ಇದು ಯಾವ ಥರ ಯಾವುದಿದು ನಾನು ತೊಗೋತೀನಿ, ನಾನು ಚೆನ್ನಾಗಿದೆ ಅಂತ ಅಂತಿದ್ರು. ಅಂದರೆ ಅಪ್ಪಂಗೆ ಗಟ್ಟಿ ಅವಲಕ್ಕಿ ಅಲ್ಲಿಲ್ಲದೆ ಇರೋದ್ರಿಂದ ತಿನ್ನೋಕ್ಕಾಗ್ತಿರ್ಲಿಲ್ವಲ್ಲ. ಸೊ ಈ ಥರ ಅವಲಕ್ಕಿ ಆದರೆ ತಿನ್ಬೋದು ಅಂತ ಹೇಳಿ. ಸೊ ಆದರೂ ಮತ್ತು ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಏನಂದರೆ ಇದು ಬಿಸಿ ಇರುವಾಗಲ ತಿಂದ್ರೇ ಒಂಥರ ಚೆಂದ. ಈ ತಣ್ಣಗಾದ್ಮೇಲೆಲ್ಲ ನಂಗೆ ತಿನ್ನೋಕ್ಕಾಗಲ್ಲ. ಆದಷ್ಟು ಈ ಬೆಳಗ್ಗೆ ಟೈಮಲ್ಲಿ ನನಗೇನಾಗುತ್ತೆ ಅಂದರೆ ತಿನ್ನೋದಕ್ಕೆ ಸ್ವಲ್ಪ ಬಿಸಿ ಬಿಸಿ ಆಗೋದಿಲ್ಲ. ಖುಷಿಮಾಗಿ ಸ್ನಾನ ಮಾಡಿಸು, ಅವಳಿಗೆ ರೆಡಿ ಮಾಡು, ಅವಳಿಗೆ ತಿನ್ನಿಸೋದಕ್ಕೆ ಅರ್ಧ ಗಂಟೆ ಬೇಕು. ನಾನು ಬೆಳಗ್ಗೆ ಟೈಮು ಮಕ್ಕಳೇ ತಿನ್ನೋದೇ ಕಷ್ಟ ಅಲ್ವಾ. ಸೊ ಆದ್ದರಿಂದ ಸ್ಕೂಲ್ಗೆ ಹೋದ್ಮೇಲೆ ಏನಂದರೆ ಸ್ಕೂಲಲ್ಲಿ ಡೇ ಕೇರಲ್ಲಾದರೆ ಅವಳಿಗೆ ಪೇಷನ್ಸಿಂದ ತಿನ್ನಿಸ್ಬಿಡ್ತಾರೆ. ಸ್ಕೂಲಲ್ಲಿ ಒಂದು 10-20 ನಿಮಿಷ ಟೈಮ್ ಇರುತ್ತೆ, ಅದರಲ್ಲಿ ಅವಳು ತಿನ್ಸೋಕ್ಕೆಲ್ಲ ಆಯಾಗಳೇನಿರ್ತಾರೋ ತಿನ್ನಿಸೋದಕ್ಕಾಗೋದಿಲ್ಲ. ಆದ್ದರಿಂದ ನಾನು ಮನೆಯಲ್ಲಿ ಎಷ್ಟಾಗುತ್ತೆ ಅವಳು ಎಷ್ಟು ತಿಂತಾಳೆ ಅಷ್ಟು, ಸ್ಕೂಲಿಗೆ 5 ನಿಮಿಷ ಲೇಟ್ ಆದ್ರೂ ಸರಿ ಅವಳು ಎಷ್ಟು ಟೈಮ್ ಆಗುತ್ತೆ ಅಷ್ಟು ತಿನ್ನಿಸ್ಬಿಟ್ಟು ಆಮೇಲೆ ಕಳಿಸ್ತೀನಿ. ಸೊ ನಾನು ಹೇಳ್ದಲ್ಲ ಆವಾಗಲೇ ವೀಕ್ ಅಂತ ಹೇಳ್ಬಿಟ್ಟು, ಸ್ವಲ್ಪ ಅಂದರೆ ಅವಳು ಸ್ಟ್ರಾಂಗ್ ಇದ್ದಾಳೆ, ವೀಕ್ ಇದ್ದರೂ ಸ್ಟ್ರಾಂಗ್ ಇದ್ದಾಳೆ, ಸಣ್ಣ ಕಾಣಿಸ್ತಾಳೆ ಅಷ್ಟೇ. ಆದರೆ ಅವಳು ಹೈಟ್ ಇದ್ದಾಳೆ, ತುಂಬಾ ಹೈಟ್, ಅವ್ರ ಅಪ್ಪನ ಥರ ಹೈಟ್ ಇರೋದಕ್ಕೆ ಅವಳು ಸಣ್ಣ ಕಾಣಿಸ್ತಾಳೆ ಅಷ್ಟೇ. ಅದು ಬಿಟ್ಟರೆ ಅದರ ಹೆಲ್ದಿಯಾಗಿದ್ದಾಳೆ ಅವಳು. ಆದರೂ ನಾವು ಇನ್ನೂ ಸ್ವಲ್ಪ ಇವಾಗಿನ ಮಕ್ಕಳಿಗೆ ಸ್ವಲ್ಪ ನಾವು ಅವಾಗೆಲ್ಲ ತಿಂದಿದ್ದು ಫುಡ್ಡು ಆವಾಗಿನ ಥರ ಎಲ್ಲ ಇವಾಗ ಬರೋದಿಲ್ಲ ಅಲ್ವಾ. ಸೊ ಆದ್ದರಿಂದ ಆದಷ್ಟು ಡಾಕ್ಟ್ರ್ ಹೇಳಿದ್ರು ಮೊಸರು ಮತ್ತು ಮೊಟ್ಟೆ ಆಮೇಲೆ ಒಂದು ಬಾಳೆಹಣ್ಣು ಕಂಪಲ್ಸರಿ ನೀವು ಇದನ್ನು ಡೈಲಿ ಕೊಡಲೇಬೇಕಂತ ಹೇಳಿದ್ದಾರೆ. ಆದ್ದರಿಂದ ನಾನು ಅದನ್ನು ಫಾಲೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನು ಚಪಾತಿ ಮಾಡಿಬಿಡೋಣ ಅಂತ. ಅವಲಕ್ಕಿ ರೆಡಿ ಆಯಿತು ತಿಂಡಿಗೆ. ಅವರೇ ಬಂದು ಇಸ್ಕೊಂಡು ಹೊರಟ್ಬಿಡ್ತಾರೆ. ಟೈಮ್ ಆಗಿಬಿಟ್ಟಿರುತ್ತಲ್ವ, ಅವರು ನೋಡ್ತಾರೆ 2-3 ಥರ ಎಲ್ಲ ತಿಂಡಿ ಅಡುಗೆ ಎಲ್ಲನೂ ಮಾಡ್ತಾಯಿದ್ರೆ ಆವಾಗ ಅವರೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತಾರೆ. ಅವ್ರು ಹೇಳ್ತಾರೆ ಆದರೆ ನಿಖಿತಾ ನನಗೆ 8:45 9 ಗಂಟೆ ಅಷ್ಟರಲ್ಲಿ ನಂಗೆ ರೆಡಿ ಇದ್ಬಿಡ್ಬೇಕು ಅಂತ. ಸೊ ಹೆಂಗಿರುತ್ತೆ ಈ ಹೆಣ್ಮಕ್ಳು ಸಿಚುವೇಶನ್ ಅಂತಂದರೆ, ಮಕ್ಕಳಿಲ್ಲ ಅಂತಂದ್ರೆ ಓಕೆ, ಇವಾಗ
ಮಕ್ಕಳು ಇದ್ದವ್ರ ಮನೇಲಂತೂ ಒಂಥರ ಇಕ್ಕಟ್ಟಿನ ಪರಿಸ್ಥಿತಿ ಅನ್ನೋ ಥರ ಹೇಳಬೇಕು. ಇಲ್ಲಿ ಇವ್ರನ್ನ ಆಫೀಸ್ ಕಳಿಸು, ಅಲ್ಲಿ ಮಕ್ಕಳನ್ನ ನೋಡು, ಯಪ್ಪ. ಇವಾಗ ಅವ್ರು ಸೋಮ್ ಏನು ಮಾಡಲ್ಲ, ಸೋಮ್ ಖುಷಿಯಮ್ಮಂಗೆ ಸ್ನಾನ ಮಾಡಿಸಲ್ಲ, ರೆಡಿನೂ ಮಾಡೋದಿಲ್ಲ. ಅವ್ರ ಪಾಡಿಗೆ ಅವರು ಶೇವ್ ಮಾಡ್ಕೋತಾರೆ, ರೆಡಿ ಸ್ನಾನ ಮಾಡ್ಕೋತಾರೆ, ರೆಡಿಯಾಗಿ ಹೋಗ್ತಾ ಇರ್ತಾರೆ. ಇವಳಾಗೆ ಖುಷಿಮ್ಮ ಏನಾದರೂ ಹೋಗ್ಬಿಟ್ಟು ಅಪ್ಪ ನಂಗೆ ಸ್ನಾನ ಮಾಡಿಸಪ್ಪ ಅಂತ ಹೇಳಿದ್ರೆ ಮಾತ್ರ ಹೋಗಿ ಸ್ನಾನ ಮಾಡಿಸ್ತಾರೆ. ಇಲ್ಲ ಅಂತಂದರೆ ಅವ್ರ ಪಾಡಿಗೆ ಸ್ನಾನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ನಾನೇ ಸ್ನಾನ ಮಾಡಿಸ್ಬೇಕು. ಅದಕ್ಕೆ ಇವಾಗ ಅವಲಕ್ಕಿ ಅವರೆಲ್ಲ ತಿಂದಾಯ್ತಲ್ಲ, ಇನ್ನು ಬಿಸಿ ಬಿಸಿ ಅವರಿಗಂತೂ ಕೊಟ್ಬಿಡ್ತೀವಿ. ನಮ್ಗೆ ನಾವು ತಿನ್ನೋಷ್ಟು ತಣ್ಣಗಾಗ್ಬಿಡ್ತಲ್ಲ ಅಂದ್ಬಿಟ್ಟು ಹಾಟ್ ಬಾಕ್ಸಿಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಹಾಟ್ ಬಾಕ್ಸಲ್ಲಿ ಮಾತ್ರ ಬಿಸಿ ಅವಾಗ ಮಾಡಿರೋ ಥರನೇ ಇರುತ್ತೆ. ಯಾಕೆಂದರೆ ಅದನ್ನ ಮತ್ತೆ ಬಿಸಿ ಮಾಡೋಕ್ಕಾಗಲ್ಲ. ಬಿಸಿ ಮಾಡೋಕೆ ಹೋಯ್ತು ಅಂತಂದರೆ ಮತ್ತೆ ಒಂಥರ ಈ ಡ್ರೈ ಥರ ಆಗಿಬಿಡುತ್ತೆ, ನಂಗೆ ಅದು ಇಷ್ಟನೇ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಅವಲಕ್ಕಿನೂ ಅಂದರೆ ಕೆಲವೊಂದು ಟೈಮ್ ಏನು ಮಾಡ್ತೀನಿ ಅಂದರೆ ನಾನು ಸಂಜೆ ಟೈಮೇ ಮಾಡಿಬಿಡ್ತೀನಿ. ಶಾಪಿಂದ ಬರ್ತೀನಿ, ಏನು ಅಡುಗೆ ಇಲ್ಲ ಅಂತಂದರೆ ಜಸ್ಟ್ ಒನ್ ಟೈಮಿಗೆ ಮಾತ್ರ ಅವಲಕ್ಕಿ ಕೂಡ ಮಾಡಿಕೊಂಡು ತಿಂದ್ಬಿಡ್ತೀವಿ. ಆವಾಗಾದರೆ ಆರಾಮಾಗಿ ಬಿಸಿ ಬಿಸಿ ತಿನ್ಬೋದಲ್ಲ. ಸೊ ಅವಲಕ್ಕಿನೂ ಸ್ವಲ್ಪ ಖುಷಿಯಮ್ಮ ಇಷ್ಟಪಟ್ಟು ತಿಂತಾಳೆ. ಅದೊಂದು ಸ್ವಲ್ಪ ಮೆತ್ತಗಿರುತ್ತಲ್ಲ, ಚಿತ್ರಾನ್ನ ಮತ್ತು ಅವಲಕ್ಕಿ ಒಂದು ಸ್ವಲ್ಪ ಓಕೆ ಅನ್ನೋ ಥರ ತಿಂತಾಳೆ. ಇದನ್ನೇ ತಿಂತಾಳೆ ಅಂತಲ್ಲ. ಇನ್ನು ಸೋಮ್ ಕೂಡ ಪರೋಟ ಚಪಾತಿನ ಪರೋಟ ಥರನೇ ಮಾಡು ನಿಖಿತಾ, ನನಗೆ ಇನ್ಮೇಲೆ ಚಪಾತಿ ಒಂದು ಲೇಯರಲ್ಲಿ ಮಾಡಬೇಡ, ಒಂದು ಫೋಲ್ಡ್ ಮಾಡಿಬಿಟ್ಟು ಮಾಡ್ತೀವಲ್ಲ ಅದೇ ಥರ ಮಾಡು, ನಂಗೆ ಅದೇ ಇಷ್ಟ ಆಗ್ತಾಯಿದೆ ಇತ್ತೀಚೆಗೆ ಅಂತ ಹೇಳ್ತಾರೆ. ಸೊ ಅದನ್ನು ಅವ್ರಿಗೆ ಮಾಡಿ ಲಂಚ್ ಬಾಕ್ಸ್ ಕಟ್ಟಿ ಅಷ್ಟಕ್ಕೆ ಖುಷಿಮನು ಕಳಿಸಿ ನಾನು ಒಂದು ಸ್ವಲ್ಪ ತಿಂಡಿ ತಿಂದ್ಬಿಡೋಣ ಅಂತ ಹಾಗೆ ಅನ್ಕೋತಾ ಇದ್ದೆ. ಫ್ರೆಂಡ್ಸ್, ಇವಾಗ ತಾನೇ ತಿಂಡಿ ತಿಂದೆ, ಆಯಿತು. ಚಪಾತಿ ಬೀಟ್ರೋಟ್ ಪಲ್ಯ ಆಯಿತು, ಒಳ್ಳೆ ತಿಂಡಿ. ಬೆಳಗ್ಗೆನೇ 2 ಚಪಾತಿ ತಿಂದ್ಬಿಟ್ರೆ ಫಿನಿಶ್. ಅವಲಕ್ಕಿ ತಿನ್ನೋಕೆ ಹೋಗಲಿಲ್ಲ, ಚಪಾತಿ ತಿಂದೆ. ಮತ್ತು ಖುಷಿಮಾಗಿ ಬ್ರೆಡ್ ಟೋಸ್ಟ್ ಮಾಡಿದೆ. ಅವಳು ಬ್ರೆಡ್ ಬಿಸಿ ಮಾಡು ಅಂತ ಹೇಳಿದ್ರೆ ಬ್ರೆಡ್ ಟೋಸ್ಟ್ ಹೇಳಕ್ಕೆ ಬರಲ್ಲ. ಸೊ ಆದ್ದರಿಂದ ಹಿಂಗೆ ಇವಾಗ ಕೂತಿರ್ಬೇಕಾದ್ರೆ ತಿಂಡಿ ತಿನ್ಬೇಕಾದ್ರೆ ನಂಗೆ ಏನಂತಂದ್ರೆ ಇಲ್ಲ ಟಿ ವಿ ನೋಡಬೇಕು, ಇಲ್ಲ ಫೋನ್ ನೋಡಬೇಕು. ರಶೀದ್ ಯಾವುದೋ ಫಿಲಮ್ ನೋಡ್ತಾ ಇದ್ದ. ಸೊ ನಾನು ಅದಕ್ಕೆ ಹಾಗೇನೆ ಏನು ಇಷ್ಟಲ್ಲಿ 10 ಗಂಟೆಗೆ ನಾನು ಪೋಸ್ಟ್ ಹಾಕ್ತೀನಿ ಯೂಶಲಿ. ಅದು ಆಗ್ತಾಯಿದೆ. ಹಾಕಾದ್ಮೇಲೆ ಬಂತು, ಯಾರೋ ಸೀರೆ ತೋರಿಸ್ತಾ ಇದ್ದಾರೆ ಇಲ್ಲಿ. ಅವರು ಸೀರೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಒಂದಷ್ಟು ಸೀರೆಗಳನ್ನ ತಂದಿದ್ರಂತೆ. ಅದು ಬಿಸ್ನೆಸ್ ಸಕ್ಸಸ್ ಆಗಿಲ್ಲ ಅಂತ. ಹಾಗೆ ಇನ್ನು ನನಗೆ ಕಮೆಂಟ್ ಮಾಡಿದ್ರು ಯಾರೋ, ಇವಾಗ ಯೂಟ್ಯೂಬ್ ವಿಡಿಯೋಸು ರೆಗ್ಯುಲರಾಗಿ ಹಾಕ್ತಾ ಇರೋದಕ್ಕೆ ಕಮೆಂಟ್ ಮಾಡಿದ್ರು, ಯಾಕೆ ಸೀರೆ ಬಿಸ್ನೆಸ್ ಆಗ್ತಾ ಇಲ್ವಾ, ಅದಕ್ಕೆ ಇವಾಗ ಮತ್ತೆ ಯೂಟ್ಯೂಬ್ಗೆ ಬಂದ್ಬಿಟ್ರಾ ಅಂತ. ಅದು ಹೆಂಗಿತ್ತು ಅಂತಂದರೆ ಕೊಂಕುತನದಿಂದ ಮಾತಾಡೋ ಥರನೇ ಇತ್ತು. ಸೊ ನಾನೇನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವಾಗ ನೋಡಿ ಇವರು ಬಿಸ್ನೆಸ್ಸು ಇವಾಗ ನೀವೆಲ್ಲ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇರ್ಬೋದು, ಮನೆಗೂ ಸೀರೆ ಮಾರೋ ಥರ ಆಗ್ಬಿಟ್ಟಿದ್ದಾರೆ. ಅದು ನಿಮಗೆ ಬಿಟ್ಟಿದ್ದು. ಆನ್ಲೈನಲ್ಲಿ ಸೀರೆ ಮಾರ್ತಾ ಇದ್ದಾರೆ, ಒಳ್ಳೆಯದು. ಇನ್ನೊಂದೇನಂದ್ರೆ ಎಲ್ರಿಗೂ ಅದು ಸಕ್ಸಸ್ ಆಗಲ್ಲ. ಮತ್ತೆ ಎಲ್ರಿಗೂ ಫಾಲೋವರ್ಸ್ ಇರಬೇಕು, ಮತ್ತೆ ಯೂಟ್ಯೂಬ್ ಚಾನಲ್ ಇರಬೇಕು ಅಂತ ಒಂದಷ್ಟು ಜನ ಕಮೆಂಟ್ಗಳು ಮಾಡಿದ್ರು. ನಾನೇನು ಹೇಳ್ತೀನಿ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಇಲ್ಲದೆ ಇರೋರು ಮತ್ತೆ ಯೂಟ್ಯೂಬ್ ಚಾನಲಲ್ಲಿ ಅವರು ಸಬ್ಸ್ಕ್ರೈಬರ್ಸ್ ಇಲ್ಲದೆ ಇರೋರು ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಸಕ್ಸಸ್ ಆಗಿ ಎಷ್ಟೋ ಜನ ಇವಾಗ ಲ್ಯಾಕ್ ಗಟ್ಲೆ ವ್ಯೂಸ್ ಹೋಗ್ತಾ ಇದೆ. ನಾನೇ ನೋಡ್ತಾ ಇದ್ದೀನಿ, ಎಷ್ಟೊಂದು ಜನ ಹೋಗ್ತಾ ಇದೆ. ಹಾಗೆ ಇವಾಗ ಇನ್ನೊಂದೇನಾದ್ರೂ ಒಬ್ರು ಯಾರೋ ಮಾಡ್ತಾ ಇದಾರೆ ಅಂತಂದ್ರೆ ಇನ್ನೊಬ್ರು ಅದನ್ನೇ ಮಾಡೋಕ್ಕೆ ಶುರು ಮಾಡ್ಕೊತಾರೆ. ಇವಾಗ ನಮ್ಮ ಯೂಟ್ಯೂಬರ್ಸ್ ಅಲ್ಲೇ ಎಷ್ಟೊಂದು ಜನ ನೀವು ನೋಡಿದ್ದೀರಾ. ಇವಾಗ ಫಸ್ಟು ಹೆಸರೇನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ಎಷ್ಟೊಂದು ಜನ ನಾನು ಬಂದಾಗಂತೂ ಆಫ್ಕೋರ್ಸ್ ಯಾರು ಜಾಸ್ತಿ ಇರಲ್ಲ, ಒಂದು 2-3 ಜನ ಇದ್ರು ಅಷ್ಟೇ ಅಂತ ಅನ್ಕೊಂತೀನಿ. ಆಮೇಲೆ ಹೆಂಗೆ ಅಂದ್ರೆ ತಗೊಳ್ಳೋರು ಮಾರೋದಕ್ಕೆ ತಗೊಳ್ಳೋರು ಕೂಡ ಸೇಲ್ ಮಾಡೋಕ್ಕೆ ಶುರು ಆಗ್ಬಿಟ್ರು. ಬಿಸ್ನೆಸ್ ಎಲ್ಲಿಂದ ಆಗುತ್ತೆ? ಅವ್ರು ಇವಾಗ ಒಂದಷ್ಟು ಪರ್ಚೇಸ್ ಮಾಡಿದ್ರಂತೆ ಸೇವ್ ಮಾಡಿದ್ದನ್ನ, ಇವಾಗ ಬಿಸ್ನೆಸ್ಸೇ ಆಗ್ತಾ ಇಲ್ಲ ಅಂತ ಹೇಳ್ತವ್ರೆ. ಸೊ ನಮಗೂ ಅಷ್ಟೇನೆ ಇವಾಗ ಹೆಂಗೆ ಅಂತಂದ್ರೆ ಫಾಲೋವರ್ಸೇ ಇರಬೇಕು, ಹೀಗೆ ಇರಬೇಕು, ಹಾಗೆ ಇರಬೇಕು ಅನ್ನೋ ಥರ ಎಲ್ಲ ಏನಿಲ್ಲ ಇದಕ್ಕೆ. ಸೊ ಆ ಸೀರೆ ಕಸ್ಟಮರ್ಸ್ಗೆ ಇಷ್ಟ ಆದರೆ ತಗೊಳ್ತಾರೆ, ಇಲ್ಲ ಅಂತಂದ್ರೆ ಇಲ್ಲ, ಆ ಥರ ಇರುತ್ತೆ. ಯೂಟ್ಯೂಬ್ ವಿಚಾರಕ್ಕೆ ಬಂತು ಅಂತಂದ್ರೆ ಸೀರೆ ಬಿಸ್ನೆಸ್ ನಡೀತೆ. ನಾನು ಅವತ್ತಿಂದನೂ ಹೇಳ್ತಾ ಇದ್ದೆ, ನನ್ನ ಜೀವನ ಕೊಟ್ಟಿರೋದೇ ನನಗೆ ಯೂಟ್ಯೂಬ್ ಅಂತ ಹೇಳ್ತಾನೆ ಇದ್ದೆ. ಯೂಟ್ಯೂಬ್ ಮಾಡ್ತೀನಿ, ಮಾಡಲ್ಲ ಅಂತಲ್ಲ, ಅದರಲ್ಲಿ ಸ್ವಲ್ಪ ಆದ್ಮೇಲೆ ನಾನು ಇದನ್ನ ಮತ್ತೆ ಶುರು ಮಾಡ್ತೀನಿ ಅಂತ ಹೇಳ್ತಿದ್ದೆ. ಅದೇ ರೀತಿ ನಾನು ಡೈಲಿ ಬ್ಲಾಗ್ಸ್ ಇವಾಗ ರಕ್ಷಿತು ಸಪೋರ್ಟ್ ಮಾಡ್ತಾ ಇದ್ದಾನೆ ಸ್ವಲ್ಪ, ಆದ್ರಿಂದ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ. ಸೀರೆ ಬಿಸ್ನೆಸ್ ಆಗ್ತಾನೆ ಇಲ್ಲ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಶುರು ಮಾಡ್ತಾ ಇಲ್ಲ. ಮತ್ತೆ ಸೀರೆ ಬಿಸ್ನೆಸ್ನು ಕೂಡ ನಾನು ತುಂಬಾ ಲೈಫ್ ಟೈಮ್ ತಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಶುರು ಮಾಡಿದ್ದಲ್ಲ. ನನಗೆ ಒಂದು ಹೊಸ ಮನೆ ಕಟ್ಟೋವರೆಗೂ ನಾನು ಸ್ಯಾರಿ ಶಾಪು ಇಡಬೇಕು, ಅದೊಂದೇನೋ ಒಂಥರ ಖುಷಿ ನನಗೆ. ನೋಡಿ, ಪಾರ್ಲರ್ ಇಡಬೇಕು, ಹೋಟೆಲ್ ಇಡಬೇಕು, ಇಲ್ಲ ಏನೋ ಮಾಡಬೇಕು, ಏನೋ ಹೆಣ್ಮಕ್ಳು ಕೂತಿರ್ಬಾರ್ದು, ಮಾಡಬೇಕು. ನನ್ಗೆ ಇನ್ನೂ ಅಷ್ಟೇ ಏನೇನೋ ಥಾಟ್ಗಳು ಬರ್ತಾ ಇರ್ತವೆ, ಇನ್ನೂ ಏನಾದ್ರು ಮಾಡೋಣ ಅಂತ ಅನಿಸ್ತಾ ಇರುತ್ತೆ. ನಂಗೆ ಮನೆ ಒಂದು ಕನ್ಸ್ಟ್ರಕ್ಷನ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇನೇನೆ. ಹೊಸ ಮನೆ ಆಗಿದ ತಕ್ಷಣ ನಾನು ಅಫ್ಕೋರ್ಸ್ ಅಲ್ಲೇ ಬ್ಯುಸಿ ಆಗ್ಬಿಡ್ತೀನಿ. ಆವಾಗ ಇನ್ನು ನೋಡೋಣ, ಅದು ಇನ್ನೊಂದು ಚಿಂತೆ ಅಂತ ಅನ್ಕೊಂಡಿದ್ದೀನಿ, ಗೊತ್ತಿಲ್ಲ.
ಸೊ ಹಾಗೆ ನೋಡ್ತಾ ಇದ್ನಲ್ಲ ಇದು ಇವಾಗ ಅಲ್ಲೂ ಕಮೆಂಟ್ಗಳು ಎಷ್ಟೊಂದು ಜನ ಮಾಡಿದ್ದಾರೆ, ಅಲ್ಲ ಮಾರೋರೆ ನೀನು ತಗೊಳ್ಳೋರೆಲ್ಲ ಮಾರೋ ಥರ ಆಗ್ಬಿಟ್ರೆ ಮತ್ತೆ ತಗೊಳ್ಳೋರು ಯಾರು ಅಲ್ವಾ ಹಿಂಗೆ. ಸೊ ತುಂಬಾ ನಾನು ಹೇಳೋದೇನಂತಂದರೆ ಸಜೆಸ್ಟ್ ಮಾಡೋದು ಅಂತಂದರೆ ಸೀರೆ ಬಿಸ್ನೆಸ್ಗೆ ಜಾಸ್ತಿ ಹೋಗ್ಬೇಡಿ. ಯಾಕೆ ಅಂತಂದರೆ ಇವಾಗ ಸೆಮಿಕ್ರೇಪ್ ಟ್ರೆಂಡಲ್ಲಿದೆ ಅಂತ ಹೇಳಿ ನೀವೆಲ್ಲರೂ ಸೆಮಿಕ್ರೇಪ್ ಅಂತ ಹೇಳ್ಕೊಂಡು ಹೋಗ್ತಾ ಇದ್ರ, ಅದು ಆಗಲೇ ಕಡಿಮೆ ಆಗ್ತಾ ಬರ್ತಾ ಇದೆ. ಸೆಮಿಕ್ರೇಪ್ ಟ್ರೆಂಡ್ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇದೆ, ಇನ್ನು ಕಡಿಮೆ ಆಗೋಗುತ್ತೆ. ಅವಾಗ ಏನು ಮಾಡ್ತೀರಾ ನೀವು ಅಲ್ವಾ? ಅದಕ್ಕೋಸ್ಕರ ಆದಷ್ಟು ಬಿಸ್ನೆಸ್ ಮಾಡೋದಕ್ಕೆ ಇನ್ನು ಎಷ್ಟೊಂದು ತರಹ ಅವಕಾಶಗಳು ಏನೇನೋ ಇದ್ದಾವೆ, ಅದನ್ನ ಮಾಡಿ ಬೇಕಾದ್ರೆ ಸಕ್ಸಸ್ ಆಗುತ್ತೆ. ಇದನ್ನೇನು ಎಲ್ಲರೂ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ನೀವು ಮಾಡೋದಕ್ಕೆ ಹೋಗಬೇಡಿ. ನನ್ನಂತೂ ಇವಾಗಲೂ ಹೇಳ್ತಿದ್ದೀನಿ, ಇದಂತೂ ಏನು ಶಾಶ್ವತ ಅಂತೂ ಅಲ್ಲ. ಸ್ವಲ್ಪ ದಿನ ನನಗೆ ಮನೆ ಕನ್ಸ್ಟ್ರಕ್ಷನ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಅದಕ್ಕೆ ನಾನು ಮತ್ತಿಕೆರೆ ಆಗಲಿ ಇಲ್ಲ ಯಶವಂತಪುರ ಆಗಲಿ ನಮ್ಮ ಏರಿಯಾದಲ್ಲಿ ಮಾಡೋದಕ್ಕೆ ಇಷ್ಟ ಇಲ್ಲ. ಇನ್ನೊಂದೆರಡು ಬ್ರಾಂಚ್ ಓಪನ್ ಮಾಡ್ಬೋದು, ನನಗೆ ಅದೆಲ್ಲ ಇಂಟ್ರೆಸ್ಟ್ ಇಲ್ಲ. ಸೊ ಸದ್ಯಕ್ಕೆ ಇರೋದ್ರಲ್ಲಿ ತೃಪ್ತಿ ಪಡ್ಕೊಂಡು ಸದ್ಯಕ್ಕೆ ಇದೆಲ್ಲ ಮುಗಿಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನಾನು ಒಂದಷ್ಟು ಅದೇ ಹೇಳೋದು ಸಜೆಷನ್ಸ್ ಏನು ಅಂತಂದರೆ ಈ ಥರ ಆದಷ್ಟು ಬೇರೆ ಬಿಸ್ನೆಸ್ಗಳಿಗೆ ಮಾಡೋಕೆ ಹೋಗಿ. ಪಾಪ ಹಿಂಗೆ ಮಾಡಿಕೊಂಡು ಆಮೇಲೆ ಎಷ್ಟೊಂದು ಜನ ನಾನು ನೋಡ್ತೀನಿ ಬಿಸ್ನೆಸ್ ಸಕ್ಸಸ್ ಆಗ್ತಾಯಿಲ್ಲ ಅಂತ ಎಷ್ಟೊಂದು ಜನ ಹೇಳ್ತಾನೆ ಇರ್ತಾರೆ. ಸೊ ಆದ್ದರಿಂದ ನೀವು ಬೇರೆ ಯಾವುದಾದ್ರು ಒಂದು ಒಳ್ಳೆಯ ಐಡಿಯಾನ ಉಪಯೋಗಿಸಿ ಮಾಡಿ, ಓಕೆನಾ? ಸೊ ಓಕೆ ಫ್ರೆಂಡ್ಸ್, ಇವಾಗ ತಿಂಡಿ ಆಯ್ತು. ಖುಷಿಮನ್ನ ಸೋಮೆ ಕರ್ಕೊಂಡೋದ್ರು. ಕ್ಲೈಮೇಟ್ ಅದು ಸಿಕ್ಕಾಬಟ್ಟೆ ಚೆನ್ನಾಗಿದೆ ನನಗೆ, ಆದರೆ ಹೊರಗಡೆ ಆಫೀಸ್ಗಳಿಗೆ ಹೋಗೋರಿಗೆಲ್ಲ ಒಂಥರ ಖರಾಬಾಗಿದೆ ಅಂತ ಅನ್ಸುತ್ತೆ, ಯಾಕಂದರೆ ಫುಲ್ ಮಳೆ ಬರ್ತಾ ಇದೆ. ಅದಕ್ಕೆ ಸೋಮ್ ಕಾರಲ್ಲೇ ಹೋದ್ರು. ಖುಷಿಮಾನು ಕೂಡ ಹಂಗೆ ಕರ್ಕೊಂಡು ಹೋದ್ರು. ಖುಷಿಮಾನು ಕೂಡ ಕಾರಲ್ಲೇ ಹೋದ್ಲು. ಸೊ ಆದ್ರಿಂದ ಕ್ವೀನ್ ಟ್ರೀಟ್ಮೆಂಟ್ ಖುಷಿಮಾಗೆ ಕ್ವೀನ್ ಟ್ರೀಟ್ಮೆಂಟ್. ಮಳೆ ಬರೋದ್ರಿಂದ ಇಲ್ಲಿಂದ ಅಲ್ಲಿಗೆ ಕಾರಿಗೆ ಡ್ರಾಪ್, ಹಂಗೆ ಅಪ್ಪ ಆಫೀಸು ಹಂಗೆ. ಸೊ ಆದ್ರಿಂದ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ. ಸ್ವಲ್ಪ ಸ್ಟ್ರಾಂಗ್ ಕಾಫಿ ಕುಡಿಬೇಕು, ಮಾಡ್ಕೊಂಡು ಇವಾಗ ತಿಂಡಿ ತಿಂದಮೇಲೆ ಕಾಫಿ ಕುಡಿದ್ಬಿಟ್ಟು ನೆಕ್ಸ್ಟ್ ಸ್ವಲ್ಪ ಹೊತ್ತು ಎಡಿಟಿಂಗ್ ಅದು ಇದು ಅಂತೆಲ್ಲ ನೋಡ್ಬಿಟ್ಟು ನೆಕ್ಸ್ಟ್ ನಾನು ಸ್ನಾನಕ್ಕೆ ಹೋಗ್ಬೇಕು. ಅದಕ್ಕೋಸ್ಕರ ಸಿಗೋದು ಮತ್ತೆ ಇನ್ನೊಂದು ವ್ಲಾಗ್ನಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕಾಫಿ ಕುಡಿಲಿಲ್ಲ ಅಂದರೆ ನಮ್ಗೆ ಆಗೋದೇ ಇಲ್ಲ, ದಿನ ಕಳೀತು ಅಂತ ಅನ್ಸೋದೇ ಇಲ್ಲ, ತಲೆನೋ ಶುರು ಆಗ್ಬಿಡುತ್ತೆ. ತಿಂಡಿ ದಿನಕ್ಕೂ ಮುಂಚೆ ಕಾಫಿ ಕುಡಿಯಲ್ಲ, ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ತಿಂದಾದ್ಮೇಲೆ ಕಾಫಿ ಕುಡಿತೀನಿ ಸ್ವಲ್ಪ ಲೈಟಾಗಿ. ಓಕೆ, ಸಿಗುವ, ಬಾಯ್.